ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಫೈನಲಿ ನಮ್ಮ ಇಂಡಿಯನ್ ಟೀಮಿಗ ಸತತ 3ನೇ ಸಲ T20 ವರ್ಲ್ಡ್ ಕಪ್ ಅನ್ನ ವಿನ್ ಕೂಡ ಆಗಿ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಕೂಡ ಮಾಡಿದೆ. ಕೇವಲ ನಿನ್ನೆ ಕಪ್ ಎತ್ತಿರೋದು ಅಷ್ಟೇ ಅಲ್ಲ ಗುರು, ಅದ್ರ ಜೊತೆ ಒಂದು ರೆಕಾರ್ಡ್ ಅನ್ನ ಕೂಡ ಮಾಡಿದೆ. ನೀವೆಲ್ಲ ಕೇಳ್ಬೋದು ಏನ್ ಗುರೋದು ರೆಕಾರ್ಡ್ ಅಂತ. ರೆಕಾರ್ಡ್ ರೆಕಾರ್ಡ್ ಅಲ್ಲ, ಈ ಕ್ರಿಕೆಟ್ ಹಿಸ್ಟ್ರಿಲೇ ಯಾರು ಮಾಡದೇ ಇರೋ ಸಾಧನೆನ ಈಗ ಇಂಡಿಯನ್ ಟೀಮ್ ಮಾಡಿ ಟೇಬಲ್ ಟಾಪಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಈ ರೆಕಾರ್ಡನ್ನ ಬ್ರೇಕ್ ಮಾಡೋಕ್ಕೆ ಬೇರೆ ಟೀಮಿಗೆ ಮತ್ತೆ ಎಷ್ಟು ವರ್ಷ ಟೈಮ್ ಬೇಕಾಗುತ್ತೋ ನಂಗಂತೂ ಗೊತ್ತಿಲ್ಲ. ಏನಂದ್ರೆ ಈ T20 ವರ್ಲ್ಡ್ ಕಪ್ ಅಲ್ಲಿ ಮೂರು ಸಲ ವಿನ್ ಆಗಿರೋದು ಫಸ್ಟ್ ಟೀಮು ಇಂಡಿಯನ್ ಟೀಮ್ ಕೂಡ ಆಗಿದೆ. ಬೇರೆ ಯಾವ ಟೀಮ್ ಕೂಡ ಈ ರೆಕಾರ್ಡನ್ನ ಇದುವರೆಗೂ ಮಾಡಿಲ್ಲ. ನೆಕ್ಸ್ಟ್ ಫ್ಯೂಚರ್ ಯಾವಾಗ ಮಾಡ್ತಾರೋ, ಎಷ್ಟು ವರ್ಷ ಆಗುತ್ತೋ ಅದಂತೂ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ಮುಂದೆ ಅದು ಮಾಡ್ತಾರೋ ಇಲ್ವೋ ಕ್ಲಾರಿಫಿಕೇಶನ್ ಕೂಡ ಇಲ್ಲ. ಬಟ್ ಈಗ ನಮ್ಮ ಇಂಡಿಯನ್ ಟೀಮು ಈ ರೆಕಾರ್ಡನ್ನು ಮಾಡಿ ಮೇಲೆ ಕೂತ್ಕೊಂಡ್ಬಿಟ್ಟಿದೆ. ಸೊ ಒನ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟ್ ಸೀರೀಸ್ಗಳು. ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿರಲಿಲ್ಲ ಇಂಡಿಯನ್ ಟೀಮು ಫೈನಲ್ ಬರುತ್ತೆ, ಕಪ್ಪನ್ನು ಹೊಡಿತಾರೆ ಅಂತ. ಅದಾದ್ಮೇಲೆ ನಿಮ್ಗೆ ಒಂದು ಡೌಟ್ ಕೂಡ ಇರುತ್ತೆ, ನಿನ್ನೆ ಇಂಡಿಯನ್ ಟೀಮ್ ಏನೋ ಕಪ್ಪನ್ನು ಹೊಡೆದ್ರು, ಅದಾದ್ಮೇಲೆ ಗ್ಯಾಪಲ್ಲಿ ನಿಮ್ಗೊಂದು ಡೌಟ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಈಗ ಇಂಡಿಯನ್ ಟೀಮಿಗೆ ಎಷ್ಟು ಪ್ರೈಸ್ ಸಿಗುತ್ತೆ, ಅದಾದ್ಮೇಲೆ ಪ್ರತಿ ಪ್ಲೇಯರ್ಸಿಗೆ ಅಂದರೆ 11 ಜನ ಆಡಿದ್ರಲ್ಲ ಆ ಪ್ಲೇಯರ್ಸಿಗೆ ಎಷ್ಟು ಅಮೌಂಟ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಕೂಡ ಆಗುತ್ತೆ ಅಂತ ನಿಮಗೆಲ್ಲ ಡೌಟ್ ಕೂಡ ಇರುತ್ತೆ. ಅದಾದ್ಮೇಲೆ ರನ್ನರ್ ಅಪ್ ಟೀಮಿಗೆ ಅಂದರೆ ನ್ಯೂಜಿಲೆಂಡ್ಗೆ ಎಷ್ಟು ಸಿಗುತ್ತೆ, ಅದಾದ್ಮೇಲೆ ಬೇರೆ ಟೀಮ್ಸ್ಗೆ ಎಷ್ಟು ಸಿಗುತ್ತೆ ಒಂದು ಡೌಟ್ ಕೂಡ ಇರುತ್ತೆ. ಆ ಒಂದು ಡೌಟನ್ನು ವಿಡಿಯೋದಲ್ಲಿ ಕ್ಲಿಯರ್ ಕೂಡ ಮಾಡ್ತೀನಿ. ಮತ್ತೆ ಎಷ್ಟು ಪ್ರೈಸ್ ಯಾರ್ಯಾರಿಗೆ ಸಿಗುತ್ತೆ, ಮತ್ತೆ ಪ್ಲೇಯರ್ ಆಫ್ ದ ಮ್ಯಾಚ್ ಅದಾದ್ಮೇಲೆ ಪ್ಲೇಯರ್ ಆಫ್ ಸೀರೀಸು ಸಂಜು ಸ್ಯಾಮ್ಸನ್ ಕೂಡ ಆಗಿದ್ರೆ ಅವರಿಗೆಲ್ಲ ಎಷ್ಟು ಸಿಗುತ್ತೆ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದಾರೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇನ್ನು IPL ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ಮಸ್ತ್ ಮಜಾ ಮಾಡೋಣ ಅಂತೆ. ಮತ್ತೆ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಬೇಗ ಲೈಕ್ ಹಾಕಿ. ಇಲ್ಲಿ ನಿನ್ನೆ ನಮ್ಮ ಇಂಡಿಯನ್ ಟೀಮ್ ವಿನ್ ಆಗಿದ್ದು ಒಂದ್ ಕಡೆ ಲಕ್ ಫ್ಯಾಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅದಾದ್ಮೇಲೆ ಹಾರ್ಡ್ ವರ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಏನಕ್ಕೆ ಹಿಂಗೆ ಹೇಳ್ತಾ ಇದೀನಿ ಅಂದ್ರೆ, ಈಗ ನೋಡಿ ಸೆಮಿಫೈನಲ್ ಆಗಿಂತ ಮುಂಚೆ ನಾವು ತುಂಬಾ ಲೆಕ್ಕಾಚಾರ ಕೂಡ ಹಾಕ್ತಾ ಇದ್ವಿ. ಇಂಡಿಯನ್ ಟೀಮ್ ಈಗ ಸೆಮಿಫೈನಲ್ಗೆ ಹೋಗಬೇಕು ಅಂದರೆ ಯಾರ್ಯಾರ ಮೇಲೆ ಯಾವ್ಯಾವ ಥರ ವಿನ್ ಆಗಬೇಕು, ಅದಾದ್ಮೇಲೆ ಎಷ್ಟು ಪಾಯಿಂಟ್ಸ್ನ ವಿನ್ ಆಗಬೇಕು ಒಂದು ಲೆಕ್ಕಾಚಾರ ಕೂಡ ಹಾಕ್ತಿದ್ವಿ. ಅಂದರೆ ನಮಗೆ ಯಾವಾಗ ಇದು ಇಂಡಿಯನ್ ಟೀಮು ಸೆಮಿಫೈನಲ್ಗೆ ಬರುತ್ತಾ ಇಲ್ವಾ ಅಂತ ಡೌಟ್ ಬಂದ್ಬಿಟ್ಟಿದ್ದು ಅಂದರೆ ಸೌತ್ ಆಫ್ರಿಕಾದ ಮೇಲೆ ಸೋತ್ರಲ್ಲ, ಅದಾದ್ಮೇಲೆ ಸ್ವಲ್ಪ ಹೊಡೆತ ಕೂಡ ಬಿದ್ದಿದ್ದು, ಅದಾದ್ಮೇಲೆ ನೆಟ್ ರನ್ ರೇಟ್ ಅಂತೂ ಫುಲ್ಲು ಕೊಸ್ತೋಗ್ಬಿಟ್ಟಿದ್ದು, ಅದಾದ್ಮೇಲೆ ಫುಲ್ ನಮಗೆಲ್ಲ ಡೌಟ್ ಕೂಡ ಸ್ಟಾರ್ಟ್ ಆಗಿಬಿಡ್ತು. ನಿಜವಾಗ್ಲೂ ಈ ಸಲ ಇಂಡಿಯನ್ ಟೀಮು ಸೆಮಿಫೈನಲ್ಗಾರು ಹೋಗುತ್ತಾ ಇಲ್ವಾ ಅಂದರೆ ತುಂಬ ಜನ ಬೇರೆ ಪ್ರೆಡಿಕ್ಷನ್ ಕೂಡ ಆಗ್ತಿದ್ರು. ಸೌತ್ ಆಫ್ರಿಕಾ ವಿನ್ ಆಗುತ್ತೆ ಈ ಸಲ, ಅಂದರೆ ವೆಸ್ಟ್ ಇಂಡೀಸ್ ವಿನ್ ಆಗುತ್ತೆ ಹಾಗೆ ಅಂತ. ಆದರೂ ಕೂಡ ಎಲ್ಲ ಟೀಮು ಕೂಡ ಹುಚ್ಚು ನಾಯಿ ಹೊಡೆದ್ಬಿಟ್ಟು ಫೈನಲಿ ನಮ್ಮ ಇಂಡಿಯನ್ ಟೀಮು ಟೇಬಲ್ ಟಾಪಿಗೆ ಬಂದು ಸೆಮಿಫೈನಲ್ಗೆ ಎಂಟ್ರಿಗೆ ಫೈನಲ್ಗೆ ಬಂದು ಈಗ ಕಪ್ಪನ್ನು ಕೂಡ ಹೊಡೆದು ಮನೆಗೆ ತಗೊಂಡೋಗಿರುವಂಥದ್ದು. ಸೊ ಈಗೆಲ್ಲ ನನಗೊಂದು ಡೌಟ್ ಕ್ಲಿಯರ್ ಕೂಡ ಮಾಡಿಬಿಡ್ತೀನಿ. ಈಗ ಇಂಡಿಯನ್ ಟೀಮಿಗೆ ಓವರಾಲ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ. ಟೋಟಲ್ ಆಗಿ $3 ಮಿಲಿಯನ್ ಅಂದರೆ $30 ಲಕ್ಷ ಇಲ್ಲಿ ಇಂಡಿಯನ್ ಟೀಮಿಗೆ ಫಸ್ಟ್ ಪ್ರೈಸ್ ಆಗಿ ಸಿಗುವಂಥದ್ದು. ಮತ್ತು ನಮ್ಮ ಇಂಡಿಯನ್ ರುಪೀಸ್ ಅದನ್ನ ಹೇಳಬೇಕು ಅಂದರೆ 27 ಕೋಟಿನ 28 ಕೋಟಿ ಸಮಥಿಂಗ್ ಅಮೌಂಟ್ ಕೂಡ ಆಗುತ್ತೆ. ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ವಿ ಅಂದರೆ ಅದರಲ್ಲಿ ಪ್ಲೇಯರ್ಸಿಗೆ ಎಷ್ಟಿಷ್ಟು ಅಂತ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾರೆ. ಐ ಥಿಂಕ್ 1.25 ಕೋಟಿಯಿಂದ 1.8 ಕೋಟಿ ಸಮಥಿಂಗ್ ಅಮೌಂಟ್ ಒಬ್ಬೊಬ್ಬ ಪ್ಲೇಯರಿಗೆ ಕೂಡ ಬರ್ಬೋದು. ಅದೇ ರೀತಿಗೆ ಅಂದರೆ ಲಾಸ್ಟ್ 2024ರಲ್ಲಿ ಕಂಪೇರ್ ಮಾಡ್ಕೊಂಡೆ ಅಂದರೆ ಈ ಸಲ 20% ಮತ್ತೆ ಜಾಸ್ತಿ ಮಾಡಿಬಿಟ್ಟಿದ್ರೆ, ಅಂದರೆ ಪ್ರೈಸ್ ಅಮೌಂಟು ಹೋದ್ಸಲಿ ಎಷ್ಟೋ ಕಡಿಮೆ ಇತ್ತು ಅನ್ಸುತ್ತೆ, ಈ ಸಲ ಅದನ್ನ 20% ಜಾಸ್ತಿ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ನ್ಯೂಜಿಲೆಂಡ್ ಟೀಮಿಗೆ ಕೂಡ ಅಷ್ಟೇ ಈ ಸಲ 14 ಕೋಟಿ ರನ್ನರ್ ಅಪ್ ಪ್ರೈಸ್ ಕೂಡ ಇಲ್ಲಿ ಸಿಕ್ತಿರುವಂಥದ್ದು. ಅದನ್ನ ಡಿವೈಡ್ ಮಾಡ್ಕೊಂಡವರು ಎಷ್ಟೆಷ್ಟು ಬರುತ್ತೆ ಅಷ್ಟು ಹಂಚ್ಕೊಳ್ತಾರೆ. ಅದಾದ್ಮೇಲೆ ಈ ಸಲ ಅಷ್ಟೇ ಅಲ್ಲ ಗುರು, ನಿನ್ನೆ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಜಸ್ಪ್ರೀತ್ ಬುಮ್ರಾ ಕೂಡ ಆಗಿದ್ರೆ ಅವರಿಗೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಅಲ್ಲಿ ಸಿಗುತ್ತೆ. ನಿನ್ನೆ ಎಂಥ ಸೈಕ್ ಪರ್ಫಾರ್ಮೆನ್ಸ್ ಬುಮ್ರಾದ ಕಡೆಯಿಂದ ಅಂದರೆ ಪಿಚ್ ಕೂಡ ಅದೇ ರೀತಿಗೆ ಸಪೋರ್ಟ್ ಕೂಡ ಮಾಡ್ತಾರೆ. ನಿನ್ನೆ ಪಿಚ್ ಕೂಡ ಇದೆ ಫುಲ್ಲು ಪೇಸರ್ಸಿಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಹಾಗಾಗಿ ಬುಮ್ರಾಂಗಂತೂ ಸಖತ್ತಾದ ವಿಕೆಟ್ಗಳು ಕೂಡ ಬಿತ್ತು, ಮತ್ತು ಸಾಲಿಡ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿರೋದು ಬುಮ್ರಾ. ಅದಾದ್ಮೇಲೆ ಇಲ್ಲಿ ನೋಡಿ ಸಂಜು ಸ್ಯಾಮ್ಸನ್ ಲಕ್ ಯಾವ ಥರ ಇದೆ ಅಂದರೆ ಲಾಸ್ಟ್ 3 ಮ್ಯಾಚಸ್ ಆಡಿದ್ರು ಕೂಡ ಅಷ್ಟೇ ಪ್ಲೇಯರ್ ಆಫ್ ದ ಸೀರೀಸ್ ಸಿಕ್ಕಿರುವಂಥದ್ದು. ಇದು ಸಿಗಬೇಕಾಗಿದೆ ಸಂಜು ಸ್ಯಾಮ್ಸನ್ಗೆ, ಹೋಗಬೇಕು ಒಂಥರ ಕಷ್ಟ ಕಾಲದಲ್ಲಿ ಆಪತ್ ಬಂದವ ಕೈ ಹಿಡಿತಾರಲ್ಲ ಆ ಥರ ಹಿಡಿದು ಸಂಜು ಸ್ಯಾಮ್ಸನ್ ಬ್ಯಾಕ್ ಟು ಬ್ಯಾಕ್ ಈ ಥರ ಆಡೋದು ಅಂದರೆ ಹುಡುಗಾಟದ ಮಾತೇ ಅಲ್ಲ. ಕಂಟಿನ್ಯೂಸ್ ಆಗಿ 2 ಮ್ಯಾಚು 85+85+, ಒಂದು ಮ್ಯಾಚು 97 ರನ್ನ ಹೊಡೆದಿದ್ದು ಒಂದು ಸಾಲಿಡ್ ಪರ್ಫಾರ್ಮೆನ್ಸು ಸಂಜು ಸ್ಯಾಮ್ಸನ್ನಿಂದ ನಮಗೆ ನೋಡೋಕ್ಕೆ ಸಿಕ್ಕಿರುವಂಥದ್ದು. ಹಾಗಾಗಿ ಇವ್ರಿಗೆ ಕೂಡ ಅಷ್ಟೇ BCCI ಕಡೆಯಿಂದ ಎಕ್ಸ್ಟ್ರಾ ಅಮೌಂಟ್ ಕೂಡ ಸಿಗುತ್ತೆ. ಅದಾದಮೇಲೆ ICC ಕಡೆಯಿಂದ ಸ್ವಲ್ಪ ಅಮೌಂಟ್ ಕೂಡ ಸಿಗುವಂಥದ್ದು. ಆದರೆ ಇಲ್ಲಿ ICC ಕೊಡೋಕ್ಕಿಂತ BCCI ಇಲ್ಲಿ 10 ಪಟ್ಟು ಎಕ್ಸ್ಟ್ರಾ ಅಮೌಂಟ್ ಕೂಡ ಇಲ್ಲೇ ಕೊಡುತ್ತೆ. ಲಾಸ್ಟ್ 2024ರಲ್ಲಿ ಸುಮಾರು 125 ಕೋಟಿ ಸಮಥಿಂಗ್ ಏನೋ ಅಮೌಂಟನ್ನು ಕೂಡ ಕೊಟ್ಟಿತ್ತು ಟೀಮ್ ಇಂಡಿಯಾಗೆ. ಅದು ಸ್ವಲ್ಪ ಡಿವೈಡ್ ಮಾಡಿದ್ರು ಅಂದರೆ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ
ನೀವೇ ಲೆಕ್ಕ ಹಾಕೊಳ್ಳಿ. ಅದಾದ್ಮೇಲೆ ಈ ಸಲ ಕೂಡ ಅಷ್ಟೇ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡೋ ಚಾನ್ಸಸ್ ಇರುತ್ತೆ ಅಂತ ಕೆಲವೊಂದು ಬಲ್ಲ ಮೂಲಗಳಿಂದ ಮಾಹಿತಿಗಳು ಕೂಡ ಇದೆ. ನೋಡಬೇಕು BCCI ಎಷ್ಟು ಅಮೌಂಟ್ ಅನ್ನ ಪ್ಲೇಯರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅಂತ. ಇನ್ನೊಂದು ಅಫಿಷಿಯಲ್ ಆದ ನ್ಯೂಸ್ ಇನ್ನೂ ಬಂದಿಲ್ಲ, ಬಟ್ ICC ಇಂದ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಈಗಾಗಲೇ ನ್ಯೂಸ್ ಮುಂಚೆನೆ ಡಿಕ್ಲೇರ್ ಕೂಡ ಆಗಿರುತ್ತೆ. ಅದೀಗ ನಿಮಗೆ ಸಿಕ್ಕಿರುವಂತದ್ದು ಡೇಟಾ. ಇನ್ನು ಸೆಮಿಫೈನಲ್ಸ್ಗೆ ಎಷ್ಟು ಅಮೌಂಟ್ ಸಿಕ್ಕಿರೋದು ನಿಮಗೆ ಒಂದು ಡೌಟ್ ಕೂಡ ಇರುತ್ತೆ. ಇಂಗ್ಲೆಂಡ್ ಮತ್ತೆ ಸೌತ್ ಆಫ್ರಿಕಾಕ್ಕೆ ಸುಮಾರು $7,90,000 ಕೂಡ ಸಿಕ್ಕಿರುತ್ತೆ. ಅದಾದ್ಮೇಲೆ ಸೂಪರ್ 8 ಅಲ್ಲಿ ಯಾವ್ಯಾವ ಟೀಮ್ಸ್ ಗಳು ಆಡಿರುತ್ತೆ ಆ ಟೀಮ್ಗಳಿಗೆ ಸುಮಾರು $3,80,000 ಅಲ್ಲಿ ಸಿಕ್ಕಿರುತ್ತೆ. ಅದನ್ನ ಇಂಡಿಯನ್ ಕರೆನ್ಸಿಗೆ ನೀವು ಕನ್ವರ್ಟ್ ಮಾಡ್ಕೊಂಡು ಎಷ್ಟು ಅಮೌಂಟ್ ಆಗುತ್ತೆ ಅಂತ ನೀವು ಚೆಕ್ಔಟ್ ಇಲ್ಲಿ ಮಾಡ್ಕೋಬಹುದು. ಕೇವಲ ಪ್ಲೇಯರ್ಸ್ ಗೆ ಇಷ್ಟ ಸಿಗಲಾಗರು. ಈಗ ನೋಡಬಹುದು ಒಬ್ಬೊಬ್ರದ್ದು ಒಂದು ಸ್ಟೇಟ್ ಕೂಡ ಇರುತ್ತೆ. ಈಗ ಎಕ್ಸಾಂಪಲ್ ಗೆ ತಗೊಳ್ಳೋದಾದ್ರೆ ಸೂರ್ಯಕುಮಾರ್ ಅದು ಮುಂಬೈ ಅಂದ್ಕೊಳ್ಳಿ. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಇಂದು ತಮಿಳ್ನಾಡು ಕೇರಳ ಬರುತ್ತೆ. ಸೊ ಆ ಸರ್ಕಾರಗಳು ಇಷ್ಟ ಇತ್ತು ಅಂದ್ರೆ ಆ ಪ್ಲೇಯರ್ಸ್ಗೆ ಎಷ್ಟಿಷ್ಟು ಅಮೌಂಟ್ ಅಂತ ಸ್ವಲ್ಪ ಬೋನಸ್ ಅಂತ ಕೂಡ ಕೊಡ್ಬೋದು. ಸೊ ಅಲ್ಲೂ ಕೂಡ ಎಕ್ಸ್ಟ್ರಾ ಸಿಗುತ್ತೆ. ಅಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗಳು ಏನು ಕೋಟಿ ಗಟ್ಟಲೆ ಅಮೌಂಟ್ ಕೊಡಲ್ಲ, ಏನ್ ಕೊಟ್ರೆ ಒಂದು 5 ಲಕ್ಷ 10 ಲಕ್ಷ 15 ಲಕ್ಷ ಈ ತರ ಅಮೌಂಟ್ ಅನ್ನ ಕೊಡ್ಬೋದು. ಬಟ್ ಜಾಸ್ತಿ ಅಮೌಂಟ್ ಇಲ್ಲಿ ಸಿಗೋದು ಒಂದು ICC ಕಡೆಯಿಂದ ಸಿಕ್ಕರೆ, ಅದಾದ್ಮೇಲೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಸಿಗೋದು ಇಲ್ಲಿ BCCI ಕಡೆಯಿಂದ. ಏನಿಲ್ಲ ಅಂದ್ರೆ ಕೂಡ ಒಬ್ಬೊಬ್ಬರಿಗೆ 5 ರಿಂದ 6 ಕೋಟಿ ಇಲ್ಲ 7 ಕೋಟಿ ಬರೋ ನಿರೀಕ್ಷೆ ಕೂಡ ಇರುತ್ತೆ. ಒಬ್ಬೊಬ್ಬ ಪ್ಲೇಯರ್ಗೆ ಬೋನಸ್ ಕೂಡ ಅಷ್ಟು ಸಿಗುತ್ತೆ. ಅವ್ರು ಏನ್ ಕಷ್ಟಪಟ್ಟಿರ್ತಾರೆ ಅಷ್ಟು ಅಮೌಂಟ್ ಅವರಿಗೆ ಇಲ್ಲಿ ಒಬ್ಬೊಬ್ಬ ಪ್ಲೇಯರಿಗೆ ಇಲ್ಲಿ ಸಿಗುವಂಥದ್ದು. ಈ ಡೌಟ್ ಈಗ ನಿಮಗೆ ಕ್ಲಿಯರ್ ಆಗಿರುತ್ತೆ ಅನ್ಸುತ್ತೆ. ಸೊ ತುಂಬಾ ಜನಕ್ಕೆ ಆಲ್ಮೋಸ್ಟ್ ಇದೊಂದು ಡೌಟ್ ಇದ್ದೇ ಇರುತ್ತೆ, ಪ್ಲೇಯರ್ಸ್ಗೆ ಎಷ್ಟು ಸಿಗುತ್ತೆ, ಟೀಮ್ ಇಂಡಿಯಾಗೆ ಎಷ್ಟು ಸಿಗುತ್ತೆ, ಸಪ್ರೇಟ್ ಆಗಿ ಎಷ್ಟು ಸಿಗುತ್ತೆ ಅದಿದು ಅಂತ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ಈಗ ಎಕ್ಸಾಂಪಲ್ಗೆ ಒಬ್ಬ ಪ್ಲೇಯರ್ಗೆ 7 ಕೋಟಿ ಸಿಕ್ತು ಅಂದ್ಕೊಳ್ಳಿ. ಆ 7 ಕೋಟಿನೂ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಹೋಗೋದಿಲ್ಲ. ಅದರಲ್ಲಿ ಟ್ಯಾಕ್ಸ್ GST ಅದು ಇದು ಹಾಳು ಮೂಡು ಅಂತ ಕಟ್ಟಾಗಿ 7 ಕೋಟಿಲಿ 2 ಕೋಟಿ ಕಟ್ಟಾಯ್ತು ಅಂದ್ರೆ ಒಂದು 5 ಕೋಟಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗ್ಬಿಡುತ್ತೆ. ಬಟ್ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಎಕ್ಸಾಂಪಲ್ ಆಗಿ ಹೇಳಿದಷ್ಟೇ ಎಷ್ಟೆಷ್ಟು ಕಷ್ಟಾಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ ಅಂತ. ಸೊ ಈ ತರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ಲೇಯರ್ಸ್ಗೆ ಇಲ್ಲಿ ಆಗುವಂಥದ್ದು. ಸೊ ಈ ವಿಡಿಯೋದಿಂದ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.